ಕರ್ನಾಟಕದ ಏನು ರಿಸಲ್ಟ್ ಬಂದಿದೆ ಅದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀರಿ. ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ 136 ಜನ ಶಾಸಕರಿದ್ದಾರೆ ಅಂತೇಳಿ ಅಹಂಕಾರದಿಂದ ಮೆರಿತಾ ಇದ್ರು, ದುರಹಂಕಾರದ ಮಾತುಗಳನ್ನು ಆಡ್ತಾ ಇದ್ರು. ಜನ ಅವರಿಗೆ ಈ ಚುನಾವಣಾ ರಿಸಲ್ಟಿಂದ ಅವ್ರಿಗೆ ಒಂದು ಪಾಠವನ್ನ ಜನ ಕಲಿಸಿದ್ದಾರೆ. ನಾವು 20 ಸೀಟ್ ಗೆಲ್ತೀರಿ, ಡಬಲ್ ಡಿಜಿಟ್ ರೀಚ್ ಆಗ್ತೀರಿ, ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿತದೆ ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರಿಗೆ ಗ್ಯಾರಂಟಿನೂ ಕೈ ಹಿಡಿದಿಲ್ಲ, ಸರ್ಕಾರದ 136 MLAಗಳು ಅವರ ಕೈಯನ್ನ ಹಿಡಿದಿಲ್ಲ. ಗ್ಯಾರಂಟಿಗಳೆಲ್ಲ ಬೋಗಸ್ಸು, ನಮ್ಮ ಹಣ ತಗೊಂಡು ನಮಗೆ ದುಡ್ಡು ಕೊಡೋವಂಥ ಸ್ಕೀಮ್ ಇದು. ಚೆಕ್ ಕೊಟ್ಟವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ, ಆದರೆ ನಮ್ಮ ಹಣ ತಗೊಂಡು ನಮಗೆ ಕೊಡ್ತಾರೆ ಅಂತ ಜನಕ್ಕೆ ಬೇಗ ಅರ್ಥ ಆಗಿದೆ. ಈ ರಿಸಲ್ಟನ್ನು ನೋಡ್ತಾ ಇದ್ದಾರೆ ಒಂದು ರೀತಿ ಕರ್ನಾಟಕದ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರವರ ಸ್ವತಃ ತಮ್ಮ ಅವರೇ ಸೋಲನ್ನು ಅಪ್ಪಿದ್ದಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಸೋಲನ್ನು ಕಂಡಿದ್ದಾರೆ. ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯನವರ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ರು, ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ಸಿದ್ದರಾಮಯ್ಯನವರು ಸೋತಿದ್ದಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ. ಇಬ್ಬರನ್ನು ಸೋಲನ್ನ ಒಪ್ಕೊಬೇಕು. ಈ ಸೋಲಿಗೆ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಪಶ್ಚಾತ್ತಾಪ ಪಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದೀರಿ. ಅವ್ರಿಗೇನು ಗೌರವ ಇದ್ದರೆ ಅವ್ರು ಅದನ್ನು ತಿಳ್ಕೊಳ್ಳಿ. ಆದರೆ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧವಾದಂಥ ಅಲೆ ಇದೆ. ಯಾವುದೇ ಗ್ಯಾರಂಟಿ ಅವರಿಗೆ ಮತವನ್ನು ತಂದುಕೊಟ್ಟಿಲ್ಲ. ಕರ್ನಾಟಕದ 1 ವರ್ಷದ ಆಡಳಿತ ಶೂನ್ಯ, ಅಭಿವೃದ್ಧಿಗಳ ಕುಂಠಿತ ಆಗಿದೆ. ಈಗ 187 ಕೋಟಿ ಹಣ ಲೂಟಿ ಹೊಡೆದಿರೋಂಥ ಮಂತ್ರಿಯ ರಾಜೀನಾಮೆನೂ ತೆಗೆದುಕೊಂಡಿಲ್ಲ. ಮತ್ತೆ ಕರಪ್ಷನ್ ಅನ್ನ ಉತ್ತೇಜನ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಮನದಟ್ಟಾಗ್ಬಿಟ್ಟಿದೆ. ಈ ಎಲ್ಲ ಕಾರಣದಿಂದ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕನ್ನು ಕಳ್ಕೊಂಡಿದೆ. ಅತಿಯಾದಂಥ ಮುಸ್ಲಿಂ ಓಲೈಕೆ ಮಾಡುವಂಥದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನು ಬಿಟ್ಬಿಟ್ಟು ಓನ್ಲಿ ಮುಸ್ಲಿಮರನ್ನು ಓಲೈಕೆ ಮಾಡೋದ್ರಿಂದನೂ ಕೂಡ ಈ ಹಿನ್ನಡೆಯನ್ನು ಅವರು ಅನುಭವಿಸಿದ್ದಾರೆ. ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಅಲೆ ಎದ್ದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ದೇಶದಲ್ಲಿರುವಂಥ ರಿಸಲ್ಟು ನಮಗೆ ಅತಿಯಾದಂಥ ಸಂತೋಷ ತಂದಿಲ್ಲ. ಆದರೆ ನಮ್ಮ 2 ಅಜೆಂಡಾ ಇತ್ತು. ಒಂದು ಅಜೆಂಡಾ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು. 2ನೇ ಅಜೆಂಡಾ 400 ಸೀಟುಗಳನ್ನು ದಾಟಬೇಕು ಅನ್ನೋದು. ಆದರೆ 2ನೇ ಅಜೆಂಡಾ ನಾವು ಫೇಲ್ ಆಗಿದ್ದೀರಿ. ಆದರೆ ಮೊದಲನೇ ಅಜೆಂಡಾ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಒಂದು ಪಾಸ್ ಆಗಿದ್ದೀರಿ, ಒಂದು ಫೇಲ್ ಆಗಿದ್ದೀರಿ ನ್ಯಾಷನಲ್ ಲೆವೆಲಲ್ಲಿ. ವಿಶೇಷವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇದು ನಮಗೆ ಕೈ ಕೊಟ್ಟಿರುವಂಥ ರಾಜ್ಯಗಳು. ಈ 2 ರಾಜ್ಯಗಳಲ್ಲಿ ನಮಗೆ ವೈಫಲ್ಯ ಆಗಿದೆ. ಮುಂದಿನ ದಿನ ನಾಳೆ NDA ಮೀಟಿಂಗ್ ಇದೆ ಡೆಲ್ಲಿಯಲ್ಲಿ. ಆ NDA ಮೀಟಿಂಗ್ ಆದಮೇಲೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಒಟ್ಟಾರೆ ಕರ್ನಾಟಕದ ರಿಸಲ್ಟು ನಮಗೆ ತೃಪ್ತಿಯನ್ನು ತಂದಿದೆ. ಕಳೆದ ಬಾರಿ ನಾವು 25 ಸ್ಥಾನಗಳನ್ನು ಗೆದ್ದಿದ್ವಿ. ಕಳೆದ ಬಾರಿ JDS ಕಾಂಗ್ರೆಸ್ ಹೊಂದಾಣಿಕೆ ಆಗಿತ್ತು. ಕಾಂಗ್ರೆಸ್ ಅವರು ದೇವೇಗೌಡರು ಗೆಲ್ಲಬಾರ್ದು, ಕುಮಾರಸ್ವಾಮಿ ಮಗ ಗೆಲ್ಲಬಾರ್ದು ಅಂತ ಅವ್ರ ಪ್ರಯತ್ನ ಹಾಕಿದ್ರು. JDS ಅವರು ಕಾಂಗ್ರೆಸ್ನೇ ಮುಗಿಸುವಂತ ಪ್ರಯತ್ನ ಮಾಡಿದ್ರು. ಅವರಿಬ್ಬರ ಜಗಳದಲ್ಲಿ ನಮ್ಗೊಂದು 5 ಸೀಟ್ ಜಾಸ್ತಿ ಆಯ್ತು ಅಷ್ಟೇ. ಅದು ಬಿಟ್ಟು ನ್ಯಾಚುರಲ್ ಆಗಿ ನಮಗೆ ವಾಜಪೇಯಿ ಕಾಲದಿಂದನೂ ಕೂಡ ನಮಗೆ 16, 18, 19 ಈ ಥರ ಸ್ಥಾನಗಳನ್ನು ನಾವು ಗೆದ್ದಿದ್ದೀರಿ. ಈ ಬಾರಿನೂ ಕೂಡ ಅದನ್ನು ಉಳಿಸ್ಕೊಂಡಿದ್ದೀರಿ. ಕಾಂಗ್ರೆಸ್ಸು ಕಳೆದ ಬಾರಿ ಏನು ಹೊಂದಾಣಿಕೆ ಅದು ಫೇಲ್ಯೂರ್ ಆಗಿತ್ತು. ನಮ್ಮ ಹೊಂದಾಣಿಕೆ ಪಾಸ್ ಆಗಿದೆ. ಈ ಸರಿ ಕರ್ನಾಟಕದ ಜನ
ಬಿಜೆಪಿ ಮತ್ತು JDS ಹೊಂದಾಣಿಕೆಯನ್ನ ಪಾಸ್ ಮಾಡಿದ್ದಾರೆ, ಕಾಂಗ್ರೆಸ್ ಅನ್ನ ಫೇಲ್ ಮಾಡಿದ್ದಾರೆ. ಒಟ್ಟಾರೆ ಮೈತ್ರಿಕೂಟ ಅರೆ ಮೈಸೂರು ಭಾಗ ವರ್ಕ್ ಆಗಿದೆ, ನಾರ್ತ್ ಕರ್ನಾಟಕ ಎಲ್ಲ ಇದಾಗಿಲ್ಲ, ಅದಕ್ಕೆ ಹೇಳ್ತಾರೆ. ಹಾಗೆ ಹಳೆ ಮೈಸೂರು ಉತ್ತರ ಕರ್ನಾಟಕ ಅನ್ನೋ ಭೇದ ಭಾವ ಇಲ್ಲ. ನಾವು ಗುಲ್ಬರ್ಗಾ ರೀಜನ್ನಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಉಳಿದಂಥ ಎಲ್ಲ ಕಡೆನೂ ಸಕ್ಸಸ್ ಆಗಿದೆ. ಏನ್ ಕಾರಣ ಇರ್ಬೋದು? ಅಲ್ಲಿ ಸ್ಥಳೀಯ ನಾಯಕತ್ವ ಮತ್ತು ಅಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಆಯ್ಕೆ ರೀತಿಯೂ ಕೂಡ ಬೀದರಲ್ಲಿ ಆಯ್ಕೆ ಗೊಂದಲ ಆಗಿದೆ, ರಾಯಚೂರಲ್ಲಿ ಆಯ್ಕೆ ಗೊಂದಲ ಆಗಿತ್ತು. ಈ ಎಲ್ಲ ಕಾರಣದಿಂದ ನಾವು ಅಲ್ಲಿ ಸೋಲನ್ನು ಅನುಭವಿಸಿದ್ವಿ. ನಿಮ್ಮ ನೇತೃತ್ವದಲ್ಲಿ ಬೀದರ್ಗೆ ಭೇಟಿ ನೀಡಿ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ರಿ, ಆದ್ರೂ ಕೂಡ ಅಲ್ಲಿ ಸೋತಿದಾರಲ್ಲ, ಹೇಗೆ? ಅಲ್ಲಿ ನಮ್ಮ ಪಕ್ಷದಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು. ಆ ಪ್ರಭು ಚವ್ಹಾಣ್ ಚುನಾವಣೆ ಪ್ರಚಾರದಲ್ಲೇ ಪಾಲ್ಗೊಂಡಿಲ್ಲ, ಬರಲೇ ಇಲ್ಲ ನಮ್ಮ MLA. ಸೊ ಈ ಥರ ಸ್ವಲ್ಪ ಗೊಂದಲ ಆಗಿತ್ತು, ಅದಕ್ಕೋಸ್ಕರ ನಾವು ಸೋತಿದ್ದೀರಿ. ಸರ್, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರ ಫ್ಯಾಕ್ಟರಿ ಏಟಾಗಿದೆ ಅಂತೀರಾ? ಅಲ್ಲಿ ಹಾಗೇನಿಲ್ಲ, ಸಂಗಣ್ಣ ಹೋಗಿದ್ದಕ್ಕೆ ಏಟಾಗಿದೆ ಅಂತೆಲ್ಲ. ಒಟ್ಟಾರೆ ಆ ರೀಜನ್ ಪೂರ್ತಿ ನಮಗೆ ಆ 4 ಕ್ಷೇತ್ರಗಳಲ್ಲೂ ನಮಗೆ ಹಿನ್ನಡೆ ಆಗಿದೆ. ಅದನ್ನು ಸರಿಪಡಿಸ್ಕೊಂಡು ನಾವು ಹೋಗ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.